ಕ್ರಿಶ್ಚಿಯನ್ನರು ಹಿಂದೂ ಆಚರಣೆಗಳನ್ನ ಮಾಡ್ತಾ ಇರೋದು ಯಾಕೆ? ಯೇಸು ಕ್ರಿಸ್ತ ಕಾಪಾಡ್ತಾನೆ ಅಂದಮೇಲೆ ಗಣಪತಿ, ಕೃಷ್ಣ, ರಾಮ ಕಾಪಾಡಲ್ವಾ? ಇತ್ತೀಚೆಗೆ ಕ್ರಿಸ್ತ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ಏನು? ಕ್ರಿಸ್ತ ಭಕ್ತರು ಅಂತಂದ್ರೆ ಯಾರು? ಹಿಂದೂಗಳನ್ನ ಕ್ರಿಸ್ತ ಭಕ್ತರನ್ನಾಗಿ ಮಾಡೋದಕ್ಕೆ ಆಮಿಷ ಒಡ್ಡಿದ್ದಾರಾ? ಬಲವಂತ ಮಾಡಿದ್ದಾರಾ? ಹಿಂದೂ ಸಮಾಜ ಮಾತ್ರ ಎಚ್ಚೆತ್ತುಕೊಳ್ಳೋದಲ್ಲ, ಕ್ರಿಶ್ಚಿಯನ್ ಸಮುದಾಯವು ಎಚ್ಚೆತ್ತುಕೊಳ್ಬೇಕಾಗಿದೆ. ನಮಸ್ಕಾರ. ಇಲ್ಲೊಂದು ಕಣ್ಕಟ್ಟು ನಡೀತಾ ಇದೆಯಾ ಅನ್ನುವಂತಹ ಸಂಶಯ ಬರುತ್ತೆ. ಯಾಕಂತ ಹೇಳಿದ್ರೆ ಕ್ರಿಶ್ಚಿಯನ್ನರ ಆರಾಧ್ಯ ಮೂರ್ತಿಯಾಗಿರುವಂತಹ ಯೇಸುವಿನ ಪ್ರತಿಮೆಯನ್ನ ತಲೆಯಲ್ಲಿ ಹಿಡ್ಕೊಂಡು ಅದಕ್ಕೆ ಹೂವಿನ ಹಾರವನ್ನ ಹಾಕಿ ಕೆಲವರು ರಥೋತ್ಸವವನ್ನ ಮಾಡ್ತಾರೆ. ಇನ್ನೂ ಕೆಲವರು ಹಿಂದೂಗಳ ದೇವಸ್ಥಾನ ಯಾವ ರೀತಿಯಾಗಿದೆ ಆ ದೇವಸ್ಥಾನದ ರೀತಿಯಲ್ಲಿ ಚರ್ಚ್ಗಳ ನಿರ್ಮಾಣವನ್ನ ಮಾಡ್ತಾರೆ. ಇನ್ನೊಂದಿಷ್ಟು ಜನರು ಶಿಲುಬೆಯನ್ನ ಮಧ್ಯದಲ್ಲಿಟ್ಟು ಅದರ ಸುತ್ತ ನಿಂತ್ಕೊಂಡು ದೀಪ ಹಚ್ಚಿ ಭಜನೆಯನ್ನ ಮಾಡ್ತಾರೆ. ಇನ್ನೂ ಕೆಲವರು ವಿಷ್ಣುವಿಗೆ ಯಾವ ರೀತಿ ಸುಪ್ರಭಾತ ಇದೆ, ರಾಮನಿಗೆ ಯಾವ ರೀತಿ ಸುಪ್ರಭಾತ ಇದೆ, ಅದೇ ರೀತಿಯಾಗಿ ಯೇಸುವಿಗೂ ಸುಪ್ರಭಾತವನ್ನ ಹಾಡ್ತಾ ಇದ್ದಾರೆ. ನೀ ಸಮಾನು ಲೆವರು ಪ್ರಭೋ, ಓ ಸಮಾನು ಲೆವರು ಪ್ರಭೋ. ಇದೆಲ್ಲ ಮೇಲ್ನೋಟಕ್ಕೆ ಹಿಂದೂಗಳಿಗೆ ಕೂಡ ಖುಷಿ ತರುವಂತ ವಿಚಾರ. ಅರೆ, ನಮ್ಮ ಆಚರಣೆಗಳನ್ನ ಕ್ರಿಶ್ಚಿಯನ್ನರು ಮಾಡ್ತಾ ಇದ್ದಾರಲ್ವಾ ಅಂತ. ನಾವು ಹಿಂದೂ ಧರ್ಮದಲ್ಲಿ ಹೇಗೆ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತೇವೋ ಅದೇ ದಾರಿಯಲ್ಲಿ ಈಗ ಕ್ರಿಶ್ಚಿಯನ್ನರು ಸಾಕ್ತಾ ಇದ್ದಾರೇನೋ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಇದು ಇಷ್ಟೇನಾ, ಅಥವಾ ಇದ್ರ ಹಿಂದೆ ಏನಾದ್ರೂ ಒಂದು ಕಣ್ಣು ಕಟ್ಟಿದ್ಯಾ ಅನ್ನುವಂತಹ ಅನುಮಾನನೂ ಬರೋದಕ್ಕೆ ಶುರುವಾಗುತ್ತೆ. ಇದೊಂದು ಕಣ್ಕಟ್ಟು ಅಂತ ಯಾಕೆ ಅಂದ್ಕೊಳ್ಬೇಕು ಅಂತ ಹೇಳಿದ್ರೆ, ಕ್ರಿಶ್ಚಿಯನ್ ಧರ್ಮದಲ್ಲೂ ಕೂಡ ಹಿಂದೂ ಧರ್ಮದ ಪ್ರಭಾವ ಇದೆ ಅಂತ ಅಂದುಕೊಳ್ಬೇಕಾ, ಅಥವಾ ನೀವು ನಿಮ್ಮ ಆಚರಣೆಗಳನ್ನೆಲ್ಲ ಬಿಡಬೇಕಾದ ಅವಶ್ಯಕತೆ ಇಲ್ಲ, ಕೇವಲ ನಿಮ್ಮ ಧರ್ಮವನ್ನ ಮಾತ್ರ ತ್ಯಜಿಸಿ ಕ್ರಿಸ್ತನನ್ನ ಅಪ್ಪಿಕೊಂಡ್ರೆ ಸಾಕು ಅಂತ ಹೇಳಿ ಕ್ರಿಶ್ಚಿಯಾನಿಟಿಗೆ ಸೆಳೆಯುವಂತಹ ಪ್ರಯತ್ನನ ಅನ್ನುವಂತಹ ಒಂದು ಸಂಶಯ ಬರುತ್ತೆ. ಇದೊಂದು ಸೆಳೆಯೋ ಪ್ರಯತ್ನ ಅಂತ ನಂಬೋದಕ್ಕೆ ಅನೇಕ ಸಾಕ್ಷಿಗಳಿವೆ. ಈಗ ಮತಾಂತರ ಅಂದ ತಕ್ಷಣ ಯಾರೋ ಬಂದು ಇನ್ಯಾರನ್ನೋ ಮತಾಂತರ ಮಾಡೋದಕ್ಕಾಗಲ್ಲ. ಅದಕ್ಕೆ ಒಂದಿಷ್ಟು ಪ್ರೊಸೀಜರ್ಸ್ಗಳಿವೆ, ಕಾನೂನು ಪ್ರಕ್ರಿಯೆಗಳಿವೆ. ಸೊ ಇದಕ್ಕಿರುವ ಸುಲಭವಾದ ದಾರಿ ಯಾವುದು ಅಂತ ಕೇಳಿದ್ರೆ, ಹಿಂದೂಗಳ ಆಚರಣೆಯನ್ನೇ ತಗೊಂಡು ಬಂದು ಯೇಸು ಕ್ರಿಸ್ತನನ್ನ ಆರಾಧಿಸುವ ಹಾಗೆ ಮಾಡಿಬಿಟ್ರೆ ಅವರು ಕ್ರಿಶ್ಚಿಯನ್ನರಲ್ಲದಿದ್ರೂ ಕೂಡ ಕ್ರಿಸ್ತ ಭಕ್ತರನ್ನಾಗಿ ಅವರನ್ನ ಮಾಡಬಹುದು. ಇವತ್ತು ತುಂಬಾ ಜನರನ್ನ ಉತ್ತರ ಕರ್ನಾಟಕದಲ್ಲಿ ಕ್ರಿಶ್ಚಿಯನ್ನರು ಅಂತ ಕರೆಯಲ್ಲ, ಬದಲಾಗಿ ಕ್ರಿಸ್ತ ಭಕ್ತರು ಅಂತ ಹೇಳಿ ಕರೀತಾರೆ. ಕ್ರಿಸ್ತ ಭಕ್ತರು ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಅವರಿಗೆ ಯೇಸು ಕ್ರಿಸ್ತನ ಆರಾಧನೆಯ ಪಾಠ ಆಗಿದೆ. ಆದ್ರೆ ಇವರು ಕಾನೂನಾತ್ಮಕವಾಗಿ ಕ್ರಿಶ್ಚಿಯನ್ನರಲ್ಲ. ಇಲ್ಲಿ ಕ್ರಿಸ್ತ ಭಕ್ತರ ಹಿಂದೆ ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಅನಕ್ಷರಸ್ಥರನ್ನ, ಕಡು ಬಡವರನ್ನ, ನಿರುದ್ಯೋಗಿಗಳನ್ನೆಲ್ಲ ಕರ್ಕೊಂಡು ಬಂದು, ನೋಡಿ ನಿಮಗೇನೇನೂ ಆಗಲ್ಲ, ಯೇಸು ಕ್ರಿಸ್ತ ನಿಮ್ಮ ಜೊತೆಗಿದ್ದಾನೆ, ನಿಮ್ಮೆಲ್ಲ ಕಷ್ಟಗಳನ್ನ ದೂರ ಮಾಡ್ತಾನೆ, ನೀವು ಯಾವುದೇ ಕಾರಣಕ್ಕೂ ತಪ್ಪು ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಬೇಡಿ, ನೀವು ರಥೋತ್ಸವ ಮಾಡ್ತೀರಾ ಮಾಡಿ, ನೀವು ಪೂಜೆ ಮಾಡ್ತೀರಾ ಮಾಡಿ, ನೀವು ಭಜನೆ ಮಾಡ್ತೀರಾ ಅದನ್ನೂ ಮಾಡಿ, ಆದರೆ ನಿಮ್ಮ ಆರಾಧನೆಯ ಕೇಂದ್ರ, ನಿಮ್ಮ ಆರಾಧನೆಯ ದೇವರು ಯೇಸು ಕ್ರಿಸ್ತ ಆಗಿರ್ತಾನೆ, ನೀವು ಕ್ರಿಸ್ತ ಭಕ್ತರಾಗ್ತೀರಾ ಅಷ್ಟೇ ಅಂತ ಹೇಳ್ತಾರೆ. ಈ ರೀತಿ ಹೇಳೋದ್ರ ಮೂಲಕ ಒಂದಿಷ್ಟು ಬಡ ಅನಕ್ಷರಸ್ಥರನ್ನ ಸೆಳೆಯುವಂತಹ ತಂತ್ರದ ಭಾಗನ ಇದು ಅನ್ನುವಂತಹ ಚರ್ಚೆಗಳು ಈಗಾಗಲೇ ಪ್ರಾರಂಭ ಆಗಿಬಿಟ್ಟಿದೆ. ಈಗ ಹಿಂದೂ ಧರ್ಮದಲ್ಲಿ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತೇವೆ. ಸೊ ಯೇಸು ಕ್ರಿಸ್ತನೂ ಕೂಡ ದೇವರೇ, ದೇವರಲ್ಲ ಅಂತ ಯಾರೂ ಹೇಳ್ತಿಲ್ಲ. ಯೇಸು ಕ್ರಿಸ್ತ ಸಮಸ್ಯೆಗಳನ್ನ ಬಗೆಹರಿಸ್ತಾನೆ, ಕಷ್ಟಗಳಿಗೆ ಪರಿಹಾರವನ್ನ ಒದಗಿಸ್ತಾನೆ ಅಂತಂದ ಮೇಲೆ ಗಣಪತಿ ಯಾಕೆ ಕಾಪಾಡಲ್ಲ, ಶಿವ ಕಾಪಾಡಲ್ಲ, ರಾಮ ಕಾಪಾಡಲ್ಲ, ಕೃಷ್ಣ ಕಾಪಾಡಲ್ಲ ಅಂತ ಹೇಳಿ ಯಾಕೆ ಅಂದ್ಕೊಳ್ಬೇಕು? ಇದನ್ನ ಒಂದು ಕಣ್ಕಟ್ಟು ಅಂತ ಯಾಕೆ ಹೇಳಿದ್ದು ಅಂತಂದ್ರೆ, ಈ ರೀತಿ ಆಚರಣೆಗಳನ್ನ ಮಾಡಿಸುವ ಮೂಲಕವಾಗಿ ಯೇಸು ಕ್ರಿಸ್ತ ನಮ್ಮ ಕೈ ಹಿಡಿದ ದೇವರು ಅಂತ ನಂಬಿಸಿ ಅವರನ್ನ ಕ್ರಿಸ್ತ ಭಕ್ತರನ್ನಾಗಿ ಮಾಡಿ, ಆಮೇಲೆ ಕಾನೂನಾತ್ಮಕವಾಗಿ ಯಾವಾಗ ಅವರನ್ನ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡೋದಕ್ಕಾಗುತ್ತೋ ಆವಾಗ ಅವರನ್ನ ಕನ್ವರ್ಟ್ ಮಾಡುವಂತಹ ಒಂದು ಗುರಿಯನ್ನ ಇಟ್ಕೊಂಡಿರಬಹುದೋ ಏನೋ. ಸೊ ಇಂತಹ ವಿಚಾರಗಳ ಬಗ್ಗೆ ಸಾಮಾಜಿಕ ಹೋರಾಟಗಾರರು, ಸಮಾಜಶಾಸ್ತ್ರಜ್ಞರು ಅನ್ನಿಸಿಕೊಂಡಿರುವವರು ಒಂದ್ ಸ್ವಲ್ಪ ಗಮನ ಹರಿಸಿ, ಈ ರೀತಿ ಏನಾದ್ರೂ ಸಮಾಜದಲ್ಲಿ ನಡೀತಾ ಇದೆಯಾ, ಇಂತಹ ಪ್ರಯತ್ನಗಳೇನಾದ್ರೂ ಆಗ್ತಾ ಇದೆಯಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಯಾರು ಯಾವ ಧರ್ಮಕ್ಕೆ ಬೇಕಿದ್ರೂ ಮತಾಂತರ ಆಗಬಹುದು, ಆದ್ರೆ ಮತಾಂತರದ ಹಿಂದೆ ಪ್ರಲೋಭನೆ ಇರಬಾರ್ದು, ಬಲವಂತ ಇರಬಾರ್ದು. ಸೊ ಈ ರೀತಿ ಕ್ರಿಸ್ತ ಭಕ್ತರನ್ನಾಗಿ ಮಾಡೋದು ಬಲವಂತ ಅಂತ ಆಗುತ್ತಾ, ಆಮಿಷ ಅಂತ ಆಗುತ್ತಾ ಅನ್ನೋದನ್ನ ಒಂದ್ ಸ್ವಲ್ಪ ಸ್ಟಡಿ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಇದು ಸಾಮಾಜಿಕ ಧಾರ್ಮಿಕ ಸಮಸ್ಯೆ ಅಂತ ಆಗಿಬಿಡುತ್ತೆ. ಅನೇಕ ಮುಗ್ಧರು ಇದಕ್ಕೆ ಈಡಾಗಬೇಕಾಗತ್ತೆ. ಸೊ ಹಿಂದೂ ಧರ್ಮ ಮಾತ್ರ ಎಚ್ಚೆತ್ತುಕೊಳ್ಳೋದಲ್ಲ, ಕ್ರಿಶ್ಚಿಯನ್ ಧರ್ಮ ಕೂಡ ಎಚ್ಚೆತ್ತುಕೊಳ್ಳಬೇಕಾದಂತಹ ಸಮಯ ಬಂದಿದೆ. ಯಾಕಂತ ಹೇಳಿದ್ರೆ, ಈ ರೀತಿ ಕ್ರಿಸ್ತ ಭಕ್ತರನ್ನಾಗಿ ಮಾಡೋದ್ರ ಮುಖಾಂತರವಾಗಿ ಅವರ ಧರ್ಮದ ವಿರುದ್ಧಾನೇ, ಅವರ ಸಿದ್ಧಾಂತಗಳ ವಿರುದ್ಧಾನೇ ಅವರು ಹೋಗ್ತಾ ಇದ್ದಾರಾ ಅನ್ನುವಂಥದ್ದನ್ನ ಅವರೇ ಪ್ರಶ್ನಿಸಿಕೊಳ್ಬೇಕಾಗಿದೆ.
ಅವರ ಸಿದ್ಧಾಂತ ಏನು ಅನ್ನುವಂಥದ್ದನ್ನ ಅವರು ಯೋಚನೆ ಮಾಡಬೇಕಾಗಿದೆ. ಈಗಲೇ ಇದನ್ನ ಪರಿಹರಿಸದಿದ್ರೆ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆಯಾಗಿ ಕಾಡುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.